ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಟಿ.ಎನ್. ಜವರಾಯಗೌಡ ರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಶ್ರೀ ಎಚ್.ಎಂ. ರಮೇಶ್ ಗೌಡ ರವರು ಆಗಮಿಸಿ ಶುಭ ಹಾರೈಸಿದರು. ರಕ್ತದಾನ ಶಿಬಿರದಲ್ಲಿ ಶ್ರೀ ಎಚ್.ಎಂ. ರಮೇಶ್ ಗೌಡ ರವರು ರಕ್ತದಾನ ನೀಡಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು. ಹಾಗೂ ಶ್ರೀ ಕೆ.ಎ. ತಿಪ್ಪೇಸ್ವಾಮಿ ರವರು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭಾಶಯಗಳನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಶಿಬಿರ, ಕಣ್ಣಿನ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಧೀಮಂತ ನಾಯಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಆದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ನಮ್ಮ ಜವರಾಯಗೌಡರಿಗೆ ಈ ದಿನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಅವರಿಗೆ ನಮ್ಮ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ರೀತಿಯ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟಿದ್ದಾರೆ. ಕೊಡ್ಲಿ ಮುಂದೆನೂ. ಹಾಗೆ ಅವ್ರಿಗೆ ಈಗಿರೋ ಅಧಿಕಾರ ಅಲ್ಲದೆ ಮುಂದಿನ ದಿವಸಗಳಲ್ಲೂ ಅವರು ನಾವು ಏನು ಕನಸು ಕಂಡಿದ್ದೇವೋ ಯಶವಂತರ ಭಾಗದ ಜನತೆ ಅವ್ರನ್ನ ಒಂದು ಬಾರಿ MLA ಆಗಿ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಆ ಆಸೆಯನ್ನು ಈಡೇರಲಿ ಅಂತ ಇವತ್ತು ಈ ಜನಗಳ ಸಮ್ಮುಖದಲ್ಲಿ ನಾವೆಲ್ಲ ಕೇಳ್ಕೊಂತ ಇದ್ದೀವಿ. ಅವ್ರಿಗೆ ದೇವರು ಒಳ್ಳೇದ್ ಮಾಡಲಿ. ಜನಪ್ರಿಯ ನಾಯಕರು, ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರು ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂತಹ ಶ್ರೀ ಜವರಾಯಗೌಡರ 68ನೇ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದೇವೆ. ಶ್ರೀ ಗೌಡರು ಕೇವಲ ಯಶವಂತಪುರ ಕ್ಷೇತ್ರದ ಅಭಿವೃದ್ಧಿ ಒಂದೇ ಅಲ್ಲ, ಇಡೀ ಬೆಂಗಳೂರಿನಲ್ಲಿರ್ತಕ್ಕಂತಹ ಎಲ್ಲ 28 ಕ್ಷೇತ್ರಗಳಲ್ಲಿ ಕೂಡ ಜನಪ್ರಿಯರಾಗಿದ್ದಾರೆ ಮತ್ತು ಶಾಸಕರಾಗಿ ಉತ್ತಮ ರೀತಿಯ ಸೇವೆ ಸಲ್ಲಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಂಬರ್ತಕ್ಕಂತಹ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಬರ್ತಕ್ಕಂಥ 5 ನಗರ ಪಾಲಿಕೆ ಚುನಾವಣೆಗಳಲ್ಲಿ ಕೂಡ ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಇವತ್ತು ಏನು ಒಂದು ಶುಭ ಸಂದರ್ಭದಲ್ಲಿ ದೇವರಿಗೆ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಮುಂದಿನ ದಿನಗಳಲ್ಲಿ ಯಶಸ್ಸು
ಕೊಡ್ಲಿ ಅಂತೇಳಿ ಶುಭ ಹಾರೈಸ್ತೇನೆ. ನಮ್ಮ ಪಕ್ಷದ ನಾಯಕರು, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಹಿರಿಯ ಶಾಸಕರು ಆಗಿರ್ತಕ್ಕಂಥ ಜವರಾಯಣ್ಣವರು 67 ವಸಂತಗಳನ್ನ ಪೂರೈಸಿ 68ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಅವರಿಗೆ ದೇವರು ತಾಯಿ ಚಾಮುಂಡೇಶ್ವರಿ 100 ವರ್ಷಕ್ಕೂ ಹೆಚ್ಚು ಕಾಲ ಈ ಕ್ಷೇತ್ರದ ಜನತೆ ಇನ್ನೂ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಆರೋಗ್ಯವನ್ನ ತಾಯಿ ನೀಡಲಿ. ಅದೇ ರೀತಿ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೀನಿ. ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆ ಇರ್ಬೋದು ಅಥವಾ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆ ಇರ್ಬೋದು, ಏನು ಈ ಭಾಗದಲ್ಲಿ ಅವರು ಜವರಾಯಣ್ಣವರು ಏನು ದಿನದ 24 ಗಂಟೆಯಲ್ಲಿ ಸುಮಾರು 14-15 ಗಂಟೆ ಸಾರ್ವಜನಿಕ ಜೀವನಕ್ಕೆ ಅವರು ಜೀವನವನ್ನು ಏನು ಮುಡುಪಾಗಿಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ಎಲ್ಲಾ ಚುನಾವಣೆಗಳಲ್ಲೂ ಸಹ ನಾನು ಈ ಕ್ಷೇತ್ರದ ಜನ ಅವ್ರಿಗೆ ಆಶೀರ್ವಾದ ಮಾಡಬೇಕು. 4 ಬಾರಿ ಅವ್ರೇನು ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ, ಅವ್ರಿಗೂ ಸಹ ಬಹಳ ನೋವಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನತೆ ನಿಜಕ್ಕೂ ಸಹ ಅರ್ಥ ಮಾಡ್ಕೊಳ್ಬೇಕು. ಯಾರು ಪಾಪ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಏನು ಸಾರ್ವಜನಿಕ ಸೇವೆಗೆ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿನ ಜನ ಅರ್ಥ ಮಾಡ್ಕೊಂಡು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಎಲ್ಲರೂ ಸಹ ಮುಂದೆ ಬರತಕ್ಕಂತ ದಿನಗಳಲ್ಲಿ ಅವ್ರಿಗೆ ಶಕ್ತಿ ತುಂಬಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ಚುನಾವಣೆ ಆಗತ್ತೆ ಅಂತ ವ್ಯತ್ಯಾಸಗಳಾಗತ್ತೆ ಅಂತ ಒಂದು ಭಾವನೆ ಸರ್, ತಾವು ಈಗಾಗಲೇ ಮಾಧ್ಯಮದವರು ತಾವು ದಿನನಿತ್ಯ ತೋರಿಸ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ. ಏನೀಗಾಗಲೇ ಹಿಂದೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು, ಇವತ್ತಿನ ಉಪಮುಖ್ಯಮಂತ್ರಿಗಳು, ಆವತ್ತಿನ ಪಕ್ಷದ ಅಧ್ಯಕ್ಷರು, ಇವತ್ತಿನ ಮುಖ್ಯಮಂತ್ರಿಗಳು, ಆವತ್ತಿನ ಪಕ್ಷದ ನಾಯಕರು ಅವರು ಒಂದು ಮಾತನ್ನ ಹೇಳಿದ್ರು. ಚುನಾವಣೆ ಆಯೋಗಕ್ಕೆ ಹೋಗಿ ಒಂದು ದೂರನ್ನ ಕೊಟ್ಟು ಬಹಳ ಉಗ್ರವಾಗಿ ಅವತ್ತಿನ ಸರ್ಕಾರವನ್ನ ಖಂಡಿಸಿದ್ರು. ಬಹಳ ಕಠೋರತೆಯಿಂದ ಮಾತನಾಡಿದ್ರು, ತಾವೆಲ್ಲ ನೋಡಿದಿರಿ. ಆದ್ರೆ ಇವರು ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿದ್ದಾರೆ. ಆದ್ರೆ ಸಾಕಷ್ಟು ಬಾರಿ ನ್ಯಾಯಾಲಯಗಳು ಸಹ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಜೂನ್ ಒಳಗಡೆ ನೀವು ಚುನಾವಣೆ ಮಾಡಬೇಕಂತ ಒಂದು ಗಡುವನ್ನ ವಿಧಿಸಿದ್ರು. ಅದಾದ ನಂತರ ಮತ್ತೆ ಇವರು ಚುನಾವಣೆ ಆಯೋಗಕ್ಕೆ ಹೋಗಿ ಮತ್ತೆ SIR ನಡೀತಾ ಇದೆ, ಮತ್ತೆ ಏನು ಒಂದು ಸಮೀಕರಣ ನಡೀತಾ ಇದೆ ಅಂತೇಳಿ, ಜನಗಣತಿ ನಡೀತಾ ಇದೆ ಅಂತೇಳಿ ಮತ್ತೆ ಇವರು ಚುನಾವಣೆ ನಡೆಸಲಿಕ್ಕೆ ಮೀನಾಮೇಷ ಎಣಿಸ್ಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ ಹೋದ್ರು. ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ 2 ತಿಂಗಳು ಮಾತ್ರ ನಿಮ್ಗೆ ಕಾಲಾವಕಾಶ ಕೊಡ್ತೀರಿ, ಮತ್ತೆ ನಮ್ಮ ಮುಂದೆ ಬರಬಾರದು ಅಂತ ಹೇಳಿದ್ದಾರೆ. ಮತ್ತೆ ನಿನ್ನೆ ಒಬ್ಬ ಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಈಗಾಗಲೇ ಜನಗಣತಿ ನಡೀತಾ ಇತ್ತು, ಹಾಗಾಗಿ ನಮ್ಗೆ ಚುನಾವಣೆ ನಡೆಸಲಿಕ್ಕಾಗ್ಲಿಲ್ಲ. ಈಗ SIR ನಮ್ಮ ಏನು ಚುನಾವಣಾ ಆಯೋಗ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡದೆ ಅವ್ರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಈಗಲೂ ಸಹ ನಾವು ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ನಾವು ಕೋರ್ಟ್ ಮುಂದೆ ಹೋಗ್ತೀರಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಈ ಒಂದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಜನರ ವಿಶ್ವಾಸವನ್ನ ಕಳ್ಕೊಂಡಿರ್ತಕ್ಕಂಥ, ನೈತಿಕತೆ ಇಲ್ದಿರತಕ್ಕಂಥ ಒಂದು ನೀಚ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ. ಹಿಂದುಳಿದವರದ್ದು ಒಬ್ಬ ನಾಯಕರು ತಾವು ರಾಜ್ಯದಲ್ಲಿ ದೇವರಾಜ ಅರಸು ಅವರ ಒಂದು ದಾಖಲೆಯನ್ನ ನಾನು ಮುರಿದು ಇವತ್ತು ಮುಂದುವರಿತಾ ಇದ್ದೀನಿ ಅಂತೇಳಿ ತಾವೇನು ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ತಾ ಇದ್ದೀರಿ. ನಾನು ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ತಾವು ಆ ಸಮುದಾಯದಿಂದ ಬಂದಿರತಕ್ಕಂಥವ್ರು, ಕಟ್ಟ ಕಡೆ ವ್ಯಕ್ತಿಗೆ ಅಧಿಕಾರ ಸಿಗಬೇಕು, ತುಳಿತಕ್ಕೆ ಒಳಗಾದಂತವ್ರಿಗೆ ಶಕ್ತಿ ತುಂಬಂತ ಕೆಲಸ ಮಾಡ್ಬೇಕು ಅಂತ ಹೇಳ್ತೀರಿ. ತಾವು ಅಧಿಕಾರಕ್ಕೆ ಬಂದ್ಮೇಲೆ ಯಾವ ಕಟ್ಟ ಕಡೆಯ ವ್ಯಕ್ತಿಗೆ ಅಧಿಕಾರಕ್ಕೆ ನೀವು ಯಾವ ಶಕ್ತಿ ತುಂಬಂತ ಕೆಲಸ ಮಾಡಿದ್ದೀರಿ? ಲೋಕಲ್ ಬಾಡಿ ಚುನಾವಣೆ ಇದುವರೆಗೂ ಸಹ 3 ವರ್ಷ ಆದ್ರೂ ಸಹ ನೀವು ನಡೆಸಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಆದ್ರೆ ಇದನ್ನ ಬರೀ ನೀವು ಕುಂಟ ನೆಪಗಳು ಹೇಳ್ಕೊಂಡು ಮುಂದುವರಿತಾ ಇದ್ದೀರಿ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ರಾಜ್ಯದ ಜನತೆ, ಬೆಂಗಳೂರಿನ ಜನತೆ ಅಧಿಕಾರಕ್ಕೆ ಬರೋ ತನಕ ಕಟ್ಟ ಕಡೆ ವ್ಯಕ್ತಿಗೆ ಅಧಿಕಾರಕ್ಕೆ ಬಂದ್ಮೇಲೆ ನಿಮಗೂ ನಮಗೂ ಸಂಬಂಧ ಇಲ್ಲ, ನಮ್ಮದೇ ಅಧಿಕಾರ, ನಾವ್ ಹೇಳಿದ್ದನ್ನ ಕೇಳಿ ಅಂತ. ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಪ್ಪಾ ಅಂತಂದ್ರೆ, ಈ ರಾಜ್ಯದಲ್ಲಿ ನಾವು 140 ಜನ ಬಹುಮತದ ಸರ್ಕಾರ, ನಾವ್ ಏನು ಬೇಕಾಗಿದ್ರು ಹುಚ್ಚುಚ್ಚಾಗಿ ಆಟ ಆಡ್ತೀವಿ, ನಾವ್ ಏನು ಬೇಕಾಗಿದ್ರು ನಾವು ಮಾಡಿದ್ರೆ ನಡೆದೋಗುತ್ತೆ ಅನ್ನತಕ್ಕಂತ ದುರಾಂಕಾರದಿಂದ ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ. ಆದ್ರೆ ರಾಜ್ಯದ ಜನ ಕಾಯ್ತಾ ಇದ್ದಾರೆ ಯಾವ ಸಂದರ್ಭದಲ್ಲಿ ಇವ್ರಿಗೆ ಬುದ್ಧಿಯನ್ನ ಕಲಿಸ್ಬೇಕು ಅಂತೇಳಿ. ಅದು ಗೊತ್ತಿದೆ, ಅದಕ್ಕೆ ಅವರು ಚುನಾವಣೆ ನಡೆಸ್ತಾ ಇಲ್ಲ. ಇದು ಒಂದು ಭಾಗ. ಇನ್ನೊಂದ್ ಕಡೆ ತಾವೆಲ್ಲ ನೋಡ್ತಾ ಇದ್ದೀರಿ, ಈಗಾಗಲೇ ಇತಿಹಾಸದಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಂದ ನಂತರ
ಗ್ರಾಮ ಪಂಚಾಯತಿ ಚುನಾವಣೆಗೆ ಏನಾದ್ರೂ ನೀವು ಅಧಿಕಾರಿಗಳನ್ನ ನೇಮಿಸಿದ್ದೀರಿ ಅಂತಂದ್ರೆ ಅದು ನಿಮ್ಮ ಅದನ್ನ ಯಾವ ರೀತಿ ನಾನು ಹೇಳ್ಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಕಠೋರತೆಯಿಂದ ಮಾತಾಡಿದ್ರೆ ಏನಪ್ಪಾ ಈ ರೀತಿ ಮಾತಾಡಿದ್ರೆ ಅಂತ ಹೇಳ್ತಾರೆ. ಹಾಗಾಗಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆಸಲಿಕ್ಕೆ ಯೋಗ್ಯತೆ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಸಹ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ನೈತಿಕತೆ ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಮಾಡಿದ್ರು ಸಹ ನಮ್ಮ ಪಕ್ಷ ಸರ್ವ ಸನ್ನದ್ಧವಾಗಿದೆ. ನಾವೇನಿವತ್ತು NDA ಅಂಗ ಪಕ್ಷವಾಗಿ ನಾವಿದ್ದೀರಿ. ಹಾಗಾಗಿ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ನಮ್ಮ ಪಕ್ಷ ನಾವು ಈಗಾಗಲೇ ಚುನಾವಣೆ ಪೂರ್ವ ಸಿದ್ಧತೆಗಳು ಮಾಡ್ಕೊಂಡು ನಮ್ಮ ಅಭ್ಯರ್ಥಿಗಳು ಸಹ ಆ ನಿಟ್ಟಿನಲ್ಲಿ ಜನರ ವಿಶ್ವಾಸವನ್ನ ಗಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಬಂದರೂ ಸಹ ಆ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಪೂರ್ಣ ಪ್ರಮಾಣದ ವಿಶ್ವಾಸವನ್ನು ಇಟ್ಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಆಗತ್ತಾ GBA ಚುನಾವಣೆ ಸಾಕಷ್ಟು ಅಸಮಾಧಾನ ಮಾಡುತ್ತಿದೆ ಸರ್. ನೋಡಿ, ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆ ಒಂಥರ. ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಅವ್ರ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ನಮ್ಮ ಪಕ್ಷದ ಕಾರ್ಯಕರ್ತರು ಇದ್ದಾರೆ. ಹೆಚ್ಚಿನ ಒತ್ತಡ ನಮ್ಮ ಪಕ್ಷದ ವರಿಷ್ಠ ಮೇಲೇನಿದೆ, ಅವ್ರ ಪಕ್ಷದ ವರಿಷ್ಠ ಮೇಲೇನೂ ಇರುತ್ತೆ. ಆದ್ರೆ ಅಂತಿಮವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಪೂಜ್ಯ ದೇವೇಗೌಡರು ಸಾಹೇಬರು ಮತ್ತೆ ಕುಮಾರಣ್ಣವರು ಮತ್ತೆ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಣ್ಣವರು ಮತ್ತೆ ನಮ್ಮ ರೇವಣ್ಣ ಸಾಹೇಬರು ಮತ್ತೆ ಆ ಪಕ್ಷದ ಮುಖಂಡರುಗಳು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಚುನಾವಣೆ ನಡೆಸಬೇಕು, ಆ ಚುನಾವಣೆ ಯಾರ ಅಭ್ಯರ್ಥಿಗಳು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳಿ ವರಿಷ್ಠರು ಏನ್ ತೀರ್ಮಾನ ಮಾಡಿದ್ರು ಸಹ ನಾವು ಕಾರ್ಯಕರ್ತರು ಅದನ್ನ ಸ್ವೀಕಾರ ಮಾಡ್ತೀವಿ. ಪ್ರಾಮಾಣಿಕವಾಗಿ ಪಕ್ಷದ ಕೆಲಸವನ್ನ ಚುನಾವಣೆಗಳು ಮಾಡಂತ ಕೆಲಸವನ್ನ ನಾವು ಮಾಡ್ತೀವಿ. ಜನರ ವಿಶ್ವಾಸವನ್ನ ಗಳಿಸ್ಕೊಂಡು ಜನರ ವಿಶ್ವಾಸ ಜನರು ಏನ್ ಹೇಳ್ತಾರೋ ಅದನ್ನೆಲ್ಲವನ್ನೂ ಸಹ ಕ್ರೋಢೀಕರಿಸಿ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ. ಈ GB ಒಳಗೆ ಎಷ್ಟು ತೆಗೆದುಕೊಳ್ಬಹುದು ಅಂತ ಹೇಳ್ತಾರೆ ಅಧಿಕಾರ ಚುಕ್ಕಾಣಿ. ಸರ್, ಈಗಾಗಲೇ ನನಗೆ ಇರ್ತಕ್ಕಂತ ಮಾಹಿತಿ 5 ಗ್ರೇಟರ್ ಬೆಂಗಳೂರಿನ ಘನ ರಾಜ್ಯ ಸರ್ಕಾರ ಏನ್ ಮಾಡಿದ್ದಾರೆ, 369 ವಾರ್ಡ್ಗಳು ಇವತ್ತೇನ್ ಮಾಡಿದ್ದಾರೆ. 369 ವಾರ್ಡ್ಗೂ ನಾನು ಭೇಟಿ ಕೊಟ್ಟಿದ್ದೇನೆ. 369 ವಾರ್ಡ್ ಅಲ್ಲಿ ಬಹುತೇಕ ವಾರ್ಡ್ಗಳಲ್ಲಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ಶಕ್ತಿ ಹೆಚ್ಚಿದೆ. ಈ ಭಾಗದಲ್ಲಿ ಯಶವಂತಪುರ ಇರ್ಬೋದು, ದಾಸರಹಳ್ಳಿ ಇರ್ಬೋದು, ಯಲಹಂಕ ಇರ್ಬೋದು, ರಾಜರಾಜೇಶ್ವರಿ ನಗರ ಇರ್ಬೋದು, ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಶಕ್ತಿ, ಬ್ಯಾಟರಾಯನಪುರದಲ್ಲಿ ಇರ್ಬೋದು ಸ್ವಲ್ಪ ಹೆಚ್ಚು ಶಕ್ತಿ ಇದೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ, ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷ ಹೆಚ್ಚಿನ ಶಕ್ತಿ ಹೊಂದಿದೆ. ಆದ್ರೆ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ಶಕ್ತಿ ಕಡಿಮೆ ಇದೆ. ಅಲ್ಲೇ ಸಹ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಪೂಜ್ಯ ದೇವೇಗೌಡರು ಸಾಹೇಬ್ರ ಅಭಿಮಾನಿಗಳು, ಕುಮಾರಣ್ಣವರ ಅಭಿಮಾನಿಗಳು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ಲಿಕ್ಕೆ ಅವರು ಸರ್ವಸನ್ನದ್ಧರಾಗಿದ್ದಾರೆ. ಆದ್ರೆ ಚುನಾವಣೆಯಲ್ಲಿ ಗೆಲುವು ಸೋಲು ಸರ್ವೇ ಸಾಮಾನ್ಯ. ಆದ್ರೆ ಈ ಬಾರಿ ನಾವು ಹೆಚ್ಚಿನ ಸ್ಥಾನಗಳನ್ನ ಬೆಂಗಳೂರಿನ ಜನ ಆಶೀರ್ವಾದ ಮಾಡ್ತಾರೆ, ಗೆಲ್ಸ್ಕೊಡ್ತಾರೆ ಅಂತ ಹೇಳಿ ನಾವು ಪೂರ್ಣ ಪ್ರಮಾಣದ ವಿಶ್ವಾಸ ಇಟ್ಕೊಂಡು ನಾವು ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಎಲ್ಲ 5 ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷಗಳು, 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು, ಮಹಿಳಾ ಅಧ್ಯಕ್ಷಗಳು, ನಮ್ಮ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಜೊತೆಗೂಡಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ನಮ್ಗೆ ಈ ದುರಾಡಳಿತ ಏನು ಕಾಂಗ್ರೆಸ್ನ ದುರಾಡಳಿತ ಏನಿದೆ ಅದನ್ನ ರಾಜ್ಯದ ಜನ, ಬೆಂಗಳೂರಿನ ಜನ ವಿಶೇಷವಾಗಿ ಬೇಸತ್ತೋಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಯಾವುದೇ ಸಂದರ್ಭದಲ್ಲಿ ನಮ್ಗೆ ಚುನಾವಣೆ ಎದುರಾದ್ರೂ ಸಹ ಬೆಂಗಳೂರಿನ ಮಹಾಜನತೆ ನಮ್ಮ ಪಕ್ಷಕ್ಕೆ ಪೂರ್ಣ ಪ್ರಮಾಣದ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ.